ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಹಾಸನದಲ್ಲಿ ಪ್ರಚಾರ ಕಾರ್ಯ ನಡೆಸುವಂತ ನಿಟ್ಟಿನಲ್ಲಿ ಅವರು ಹಾಸನಕ್ಕೆ ತೆರಳಿದ್ದಾರೆ. ಸದ್ಯ ಅವರು ಬೆಳಗಿನ ಉಪಹಾರವನ್ನು ಸೇವಿಸ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪಕ್ಷಕ್ಕೆ ಸಂಬಂಧಪಟ್ಟಂತ ಸ್ಥಳೀಯ ಮುಖಂಡರೆಲ್ಲ ಈ ಸಂದರ್ಭದಲ್ಲಿ ಒಂದ್ ಕಡೆ ಸೇರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರು ಇವತ್ತು ಒಟ್ಟಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ಅವರ ಪರವಾಗಿ ಒಂದ್ ಕಡೆ ಚಿಕ್ಕಪ್ಪ, ಮತ್ತೊಂದು ಕಡೆ ತಾತ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇರುವಂಥ ಕಾರಣದಿಂದಾಗಿ ಸ್ಥಳೀಯ ಎಲ್ಲ ನಾಯಕರು ಕೂಡ ಮುಖ್ಯಮಂತ್ರಿಗಳ ಜೊತೆ ಸೇರಿ ಪ್ರಚಾರವನ್ನು ನಡೆಸುವಂಥ ನಿಟ್ಟಿನಲ್ಲಿ ಬಹಳ ಉತ್ಸುಕರಾಗಿದ್ದಾರೆ. ಆ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಇದೆಲ್ಲೋ ಮತ್ತೆ ಎಚ್ ಡಿ ದೇವೇಗೌಡರು ಕೂಡ ಇವತ್ತು ಪ್ರಚಾರದ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿರುವಂಥ ಕಾರಣದಿಂದಾಗಿ, ಆಮೇಲೆ ತಮ್ಮ ಕ್ಷೇತ್ರ ಎಲ್ಲೆಲ್ಲಿ ತಮ್ಮ ತಮ್ಮ ಮುಖಂಡರಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಪಕ್ಷದ ಬಲವರ್ಧನೆ ಇನ್ನೂ ಆಗಬೇಕಿದೆ, ಈ ಥರದ್ದೆಲ್ಲ ಸಹಜವಾಗಿ ಅವರಿಗೆ ಗೊತ್ತಿರುತ್ತೆ. ಈ ಕಾರಣದಿಂದಾಗಿನೇ ಎಚ್ ಡಿ ದೇವೇಗೌಡರೇ ಇವತ್ತು ಪ್ರಚಾರದ ಕಣಕ್ಕೆ ಧುಮುಕ್ತಾ ಇರೋದು ಪ್ರಜ್ವಲ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ಚಿಕ್ಕಪ್ಪ ಕೂಡ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪ್ರಚಾರವನ್ನು ನಡೆಸ್ತಾ ಇರುವಂತಹ ಕಾರಣದಿಂದಾಗಿ ಸಹಜವಾಗಿ ಅದರ ಅನುಕೂಲ ಕೂಡ ಬಹಳ ಇದೆ. ಈ ಕಾರಣದಿಂದಾಗಿನೇ ಇವತ್ತಿನ ಪ್ರಚಾರ ಕಣ ಹಾಸನದಲ್ಲಿ ಬಹಳ ಜೋರಾಗಿರುತ್ತೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇರುವಂಥದ್ದು. ಆಮೇಲೆ ಇವರೆಲ್ಲ ಶಿವಮೊಗ್ಗಕ್ಕೆ ಹೋಗ್ತಾರೆ. ಅಲ್ಲಿ ಮಧು ಬಂಗಾರಪ್ಪ ಅವರು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇರುವಂಥ ಕಾರಣದಿಂದಾಗಿ ಅಷ್ಟರ ಒಳಗಾಗಿ ಬಹಳ ತುರ್ತಾಗಿ ಆದಷ್ಟು ಬೇಗನೆ ಬಹುಶಃ ಸ್ಥಳೀಯ ಒಂದಷ್ಟು ಮುಖಂಡರ ಮನೆಗಳಿಗೂ ಕೂಡ ಇವರು ಭೇಟಿ ಕೊಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂಥ ಸಂದರ್ಭವನ್ನು ನೋಡ್ತಾ ಇದೀವಿ ನಾವಿಲ್ಲಿ. ಆಮೇಲೆ ತಮ್ಮ ಕುಟುಂಬದ ಸದಸ್ಯರು ಅಂದ್ರೆ ಒಂದ್ ಕಡೆ ಮಂಡ್ಯದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕಿದೆ ತಮ್ಮ ಪುತ್ರನನ್ನ, ಮತ್ತೊಂದು ಕಡೆ ತುಮಕೂರಿನಲ್ಲಿ ತಮ್ಮ ತಂದೆಯನ್ನ ಗೆಲ್ಲಿಸ್ಕೊಂಡು ಬರಬೇಕಿದೆ, ಇನ್ನೊಂದು ಕಡೆ ಹಾಸನದಲ್ಲಿ ತಮ್ಮ ಸಹೋದರನ ಪುತ್ರನನ್ನ ಗೆಲ್ಸ್ಕೊಂಡ್ ಬರಬೇಕಿದೆ. ಈ ಕಾರಣಕ್ಕಾಗಿನೇ ಬಹಳ ಓಡಾಟ ಇವತ್ತು ಜೋರಾಗೇ ಇರುತ್ತೆ. ಆಮೇಲೆ ಮೊನ್ನೆಯಿಂದನೂ ಕೂಡ ಅದನ್ನು ನಾವು ಇನ್ಫ್ಯಾಕ್ಟ್ ಗಮನಿಸ್ತಾನೆ ಇದ್ದೀವಿ. ಮಂಡ್ಯದಲ್ಲೂ ಕೂಡ ಎಡಬಿಡದ ಓಡಾಟ, ಅನಂತರ ತುಮಕೂರಿನಲ್ಲೂ ಕೂಡ ನಿನ್ನೆ ಬಹಳ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿ ಓಡಾಟ. ಇವತ್ತು ಹಾಸನ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತೇನೆ. ಮಂಜುನಾಥ್, ಬಹುಶಃ ಸ್ಥಳೀಯ ನಾಯಕರ ಮನೆಗೆ ಭೇಟಿ ಕೊಟ್ಟು ಉಪಹಾರವನ್ನೆಲ್ಲ ಸೇವಿಸಿ ಆ ನಂತರದಲ್ಲಿ ಪ್ರಚಾರ ಕಾರ್ಯಕ್ಕೆ ಮುಂದಾಗ್ತಾ ಇರೋದಾ? ಇವತ್ತು ಹೇಗೆ ಇವ್ರ ಪ್ರಚಾರ ಇರುತ್ತೆ ಮಂಜುನಾಥ್? ಹೌದು, ಮತ್ತೆ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ರಂಗೇರಿದೆ ಅಂತ ಹೇಳ್ಬೋದು. ನಿನ್ನೆಯಿಂದ ಮಾಜಿ ಪ್ರಧಾನಿ ದೇವೇಗೌಡರು ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ಭಾಗಗಳಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಿಎಂ ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಚಾರದ ಅಧಿಕೃತವಾಗಿ ಯಾವುದೇ ಸಭೆ ಸಮಾರಂಭಗಳು ಸಿಎಂ ಭಾಗಿಯಾಗ್ತಾ ಇಲ್ಲ. ಆದ್ರೆ ಅವರು ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಈಗ ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಚನ್ನರಾಯಪಟ್ಟಣ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಸಿಎಂ ಅವರು ಉಪಹಾರ ಸೇವಿಸಿ ಆಪ್ತ ಪ್ರಮುಖ ಕಾರ್ಯಕರ್ತರ ಜೊತೆಗೆ ಒಂದಷ್ಟು ಮಾತುಕತೆ ನಡೆಸ್ತಾರೆ. ಮಾತುಕತೆ ನಡೆಸಿ ಹಾಸನ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅವಲೋಕನ ಮಾಡಿದ ನಂತರ ಹೇಗೆಲ್ಲ ಪ್ರಚಾರಗಳಾಗಬೇಕು, ಹೇಗೆಲ್ಲ ನಮ್ಮ ಅಭ್ಯರ್ಥಿ ಗೆಲುವಿಗೆ ಏನೆಲ್ಲ ಕಾರ್ಯತಂತ್ರಗಳಾಗಬೇಕು ಅಂತಕ್ಕಂಥದನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಪ್ರಮುಖ ಕಾರ್ಯಕರ್ತರೊಟ್ಟಿಗೆ ಚರ್ಚೆ ಮಾಡ್ತಾರೆ. ನಂತರ ಅವರು ಶಿವಮೊಗ್ಗ ತೆರಳುತ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ದೇವೇಗೌಡರು ನಿನ್ನೆ ಬೇಲೂರು ಭಾಗದಲ್ಲಿ ಪ್ರಚಾರವನ್ನು ನಡೆಸಿದ್ರು. ಇವತ್ತು ಸಕಲೇಶ್ಪುರ ಭಾಗದಲ್ಲಿ ದೇವೇಗೌಡರು ಸುಮಾರು 14 ಹಳ್ಳಿಗಳಲ್ಲಿ ಬೆಳಿಗ್ಗೆ 9 ಗಂಟೆಗೆ ಅವರ ಸಂಚಾರ ಆರಂಭ ಆದರೆ ಸಂಜೆ 7 ಗಂಟೆವರೆಗೂ ಕೂಡ ಸುಮಾರು 14 ಹಳ್ಳಿಗಳ ಭಾಗದಲ್ಲಿ ಪ್ರಚಾರ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಏನು ತಮ್ಮ ಹಾಸನ ದೇವೇಗೌಡರ ಸ್ವಕ್ಷೇತ್ರ, ತಮ್ಮ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕಾಗಿ ದೇವೇಗೌಡರು ಈ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮೊಮ್ಮಗನ ಗೆಲ್ಲಿಸ್ಕೊಂಡ್ ಬರತಕ್ಕಂಥ ಜವಾಬ್ದಾರಿನ ಸ್ವತಃ ದೇವೇಗೌಡರು ಕೂಡ ತಗೊಂಡಿದ್ದಾರೆ. ಹಾಗಾಗಿ ನಿನ್ನೆಯಿಂದನೇ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿರ್ತಕ್ಕಂಥ ದೇವೇಗೌಡರು ಜೆಡಿಎಸ್ ಒಂದಷ್ಟು ವೀಕ್ ಇರ್ತಕ್ಕಂಥ ಭಾಗಗಳಲ್ಲಿ ಸಂಚಾರ ಮಾಡುವ ಮೂಲಕ ಆ ಭಾಗದಲ್ಲಿ ಜೆಡಿಎಸ್ಗೆ ಹೆಚ್ಚು ಮತಗಳನ್ನು ಸೆಳೀತಕ್ಕಂಥ, ಆ ಮೂಲಕವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಕೂಡ ಮಾತಾಡುತ್ತಾ ಅವರ ಮತಗಳನ್ನು ಕೂಡ ಜೆಡಿಎಸ್ಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನ ದೇವೇಗೌಡರು ಮಾಡ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಸಿಎಂ ಅವರು ಕೂಡ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.